ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ, ಬೆಂಗಳೂರು. ಪಶ್ಚಿಮ ವಿಭಾಗ ಹಾಗೂ ವಿಜಯನಗರ ಉಪವಿಭಾಗದಲ್ಲಿ ಹೆಚ್ಚಿನ ಮೈಸೂರು ರೋಡ್ ಬರುತ್ತೆ, ರಿಂಗ್ ರೋಡ್ ಬರುತ್ತೆ, ಮಾಗಡಿ ರೋಡ್ ಬರುತ್ತೆ ಹಾಗೂ ನೈಸ್ ರೋಡ್ ಬರುತ್ತೆ. ಈ ಒಂದು ವ್ಯಾಪ್ತಿಯಲ್ಲಿ ನಾವು 2023-22 ಅಪಘಾತ ಪ್ರಕರಣಗಳನ್ನು ನೋಡಿದರೆ 2023 ಸುಮಾರು ಕಡಿಮೆಗಳಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ನಿಮ್ಮ ಎಲ್ಲರ ಸಹಕಾರದಿಂದ ನಾವು ಸುಮಾರು ಪ್ರಕರಣಗಳನ್ನು ಕಡಿಮೆ ಮಾಡಿದ್ವಿ. ಕೆಲವೊಂದು ಮುಖ್ಯ ಕಾರಣಗಳು ಪ್ರಕರಣ ಕಡಿಮೆ ಮಾಡಲಿಕ್ಕೆ ಅಂತ ನಾನು ನಿಮ್ಮ ಮುಂದ್ಗಡೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಮೇನ್ ಆಗಿ ಫಸ್ಟಿಗೆ ಎಲ್ಲ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಡೆವಲಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲ ರೋಡ್ ಅನ್ನ ಮಾರ್ಕ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲನೂ ಕೂಡ ರೋಡ್ ಹಂಪ್ಸ್ಗಳನ್ನು ಹಾಗೂ ನೆಕ್ಸ್ಟ್ ರೋಡ್ ಹಂಪ್ಸ್ಗಳನ್ನು ನಾವು ಗುರುತಿಸ್ಲಿಕ್ಕೆ ಮಾಡಿದ್ವಿ. ಸೈನ್ ಬೋರ್ಡ್ಸ್ ಗಳನ್ನ ನಾನು ಅಳವಡಿಸಲಿಕ್ಕೆ ಮಾಡಿದ್ವಿ. ಹಾಗೂ ಇದು ನೀವು ನೋಡಬಹುದು, ಇದು ನಾಯಂದಹಳ್ಳಿ ಅಂಡರ್ ಪಾಸ್ ಬ್ರಿಡ್ಜ್. ಇದು ಕೇವಲ BBMP ಅವರು ಬ್ರಿಡ್ಜ್ ನ ರೆಡಿ ಮಾಡಿ ಬಿಟ್ಬಿಟ್ಟಿದ್ರು. ಕೆಳಗಡೆ ಸುಮಾರು ಒಂದು 3 ಆಕ್ಸಿಡೆಂಟ್ಸ್ ಇಲ್ಲಿ ಆಯ್ತು. ನಾವು ಇವಾಗ ಇದು ಪ್ಲೇ ಮಾಡ್ಲಿಕ್ಕಾಗುತ್ತೆ. ಈ ತರ ನಾವು ಸ್ಟಿಕರಿಂಗ್ ಮಾಡಿದ ತಕ್ಷಣ ಯಾವುದೇ ತರ 2 ವೀಲರ್ಸ್ ಹೋಗ್ಬಿಟ್ಟು ಪಿಲ್ಲರ್ಸ್ ಗೆ ಬಡ್ಕೊಂಡು ಸಾಯೋದನ್ನ ಕಡಿಮೆ ಆಯ್ತು. ಆಮೇಲೆ ನೈಸ್ ರೋಡ್ ಅಲ್ಲಿ ಸುಮಾರು ನಾವು ಚೇಂಜಸ್ ಗಳನ್ನ ತಗೊಂಡ್ ಬಂದ್ವಿ. ಒಂದು ಅಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ 2 ವೀಲರ್ಸ್ ನ ಅಲೋ ಮಾಡಲಿಲ್ಲ. ನಮ್ಮ ಪೊಲೀಸ್ ಕಮಿಷನರ್ ಆಗಿರುವಂತ ಶ್ರೀ ದಯಾನಂದ್ ಅವರು ಸ್ಪೀಡ್ ಲಿಮಿಟ್ಸ್ ಹಾಕಿಸ್ಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ರು. ಹೀಗಾಗಿ ಸ್ಪೀಡ್ ಲಿಮಿಟ್ಸ್ ಲೇನ್ ಡಿಸಿಪ್ಲಿನ್ ತಗೊಂಡ್ ಬಂದ್ವಿ. ಮತ್ತೆ ಒಂದು ಪೆಟ್ರೋಲಿಂಗ್ ವೆಹಿಕಲ್ ನಮ್ಮ ಪೊಲೀಸ್ ವತಿಯಿಂದನೂ ಕೂಡ ನೈಸ್ ಪೆಟ್ರೋಲಿಂಗ್ ಜೊತೆ ನಮ್ದು ಪೊಲೀಸ್ ವತಿಯಿಂದನೂ ಕೂಡ ನಾವು ಪೆಟ್ರೋಲಿಂಗ್ ವಾಹನ ಇಟ್ಬಿಟ್ಟು ಅಲ್ಲಿನೂ ಕೂಡ ಕಾರ್ಯಾಚರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಈ ಸ್ಪೀಡ್ ಲಿಮಿಟ್ಸ್ ಏನು ಲೇನ್ ಡಿಸಿಪ್ಲಿನ್ ಇದೆಯಲ್ಲ, ಇದನ್ನ ಎನ್ಫೋರ್ಸ್ಮೆಂಟ್ ಮಾಡ್ಲಿಕ್ಕೆ ನಾವು ಸ್ಪೀಡ್ ಕ್ಯಾಮ್ರಾಸ್ ತಗೊಂಡ್ಬಿಟ್ಟು ಫೈನ್ ಅನ್ನು ಕೂಡ ನಾವು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಮುಖವಾಗಿ ಈ ಏರಿಯಾದಲ್ಲಿ ಕೆಂಗೇರಿ ಆಗ್ಲಿ, ಬ್ಯಾಟರಾಯನಪುರ ಆಗ್ಲಿ, ಕಾಮಾಕ್ಷಿಪಾಳ್ಯ ಆಗ್ಲಿ, ಜ್ಞಾನ ಭಾರತಿ ಆಗ್ಲಿ ವೀಲಿಂಗ್ ಪ್ರಕರಣಗಳು ಸುಮಾರು ನಡೀತಾ ಇತ್ತು. ಹಿಂಗಾಗಿ ಅಂತ ಒಂದು ಪ್ರಕರಣಗಳನ್ನು ಕೂಡ ನಾವು ಭೇದಿಸಿದ್ವಿ ಈ ವರ್ಷದಲ್ಲಿ. ನೋಡಿ ನೋಡಬಹುದು, ಟೋಟಲ್ ಆಗಿ 120 ನಾವು ದಾಖಲೆ ಮಾಡಿದ್ವಿ. ಅದರಲ್ಲಿ 121 ಜನ ಅರೆಸ್ಟ್ ಮಾಡಿದ್ವಿ. ನೋಡಿ, ನಾವು ಫಸ್ಟ್ ಇನ್ನೊಂದು ಪ್ರಮುಖ ವಿಷಯ ಏನಂತಂದ್ರೆ ಇದರಲ್ಲಿ ಹೆಚ್ಚು ಮಕ್ಕಳು ಇನ್ವಾಲ್ವ್ ಆಗ್ತಾ ಇದ್ದಾರೆ. 20 ಮಕ್ಕಳಿಗಿದ್ರು, ಅದರಲ್ಲಿ ಒಂದು 30 ಜನ DD ಇರ್ಲಾರ್ದವರಿದ್ರು. RC ಕ್ಯಾನ್ಸಲೇಷನ್ ಕೂಡ ನಾವು ರೆಕಮೆಂಡ್ ಮಾಡಿದ್ವಿ. ಈ ತರ ಸ್ಟೈಲ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಒಂದು ಸ್ಟಂಟ್ಸ್ ಮತ್ತೆ ಮೊಬೈಲ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಈ ತರ ಒಂದು ಅಭ್ಯಾಸಗಳನ್ನು ತಡೆಗಟ್ಟಲಿಕ್ಕೆ ನಾವು ಕ್ರಮ ತಗೊಂಡಿದ್ವಿ. ನೆಕ್ಸ್ಟ್ DD ಪ್ರಕರಣ, ಡ್ರಗ್ ಅಂಡ್ ಡ್ರೈವಿಂಗ್ ಕೇಸಸ್ ಅಲ್ಲಿನೂ ಕೂಡ ನಾವು ಹೆಚ್ಚಿನ ಪ್ರಕರಣಗಳನ್ನು ದಾಖಲು ಮಾಡಿದ್ವಿ. ನಮ್ಮ ಒಂದು ಏನು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದ್ರಲ್ಲಿ ನಾವು ವಿಶೇಷ ದಾಖಲೆ ಮಾಡಬೇಕಂತಂದ್ರೆ ನಾವು ಸ್ಪೆಸಿಫಿಕ್ ಆಗಿ ಟಾರ್ಗೆಟೆಡ್ ಆಗಿ ನೋಡಿದ್ವಿ. ಒಂದು ಆಟೋ ಡ್ರೈವರ್ಸ್ ಮೇಲೆ ಆಗ್ಲಿ, ಒಂದು ಸ್ಕೂಲ್ ವೆಹಿಕಲ್ಸ್ ಮಕ್ಕಳ ಮೇಲೆ ಆಗ್ಲಿ, ಟ್ರಕ್ಸ್ ಮೇಲೆ ಆಗ್ಲಿ, ಪ್ರೈವೇಟ್ ಬಸ್ಸಸ್ ಮೇಲೆ ಆಗ್ಲಿ, ಇಂಥ ಒಂದು ಪ್ರಕರಣಗಳಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಕೇಸಸ್ ಗಳನ್ನ ದಾಖಲು ಮಾಡಿದ್ವಿ. ಈ ವರ್ಷದಲ್ಲಿ ನಾವು 4517 ಪ್ರಕರಣಗಳನ್ನು ಮದ್ಯಪಾನ ಚಾಲನೆ ಮಾಡಿ ಓಡಿಸಿದ್ರ ಮೇಲೆ ನಾವು ಮಾಡಿದ್ವಿ. ಹೀಗಾಗಿ ಅವ್ರ ವೆಹಿಕಲ್ ಕೂಡ ಜಪ್ತಿ ಆಯ್ತು, ದಂಡ ವಿಧಿಸಲಾಯಿತು, ಪ್ಲಸ್ ಅವ್ರದ್ದು DL ಮತ್ತೆ ಅವ್ರ RC ಕೂಡ ಕ್ಯಾನ್ಸಲೇಷನ್ ಬರ್ಕೊಂಡ್ವಿ. ಆಮೇಲೆ ನಾವು ನಮ್ಮ ಟ್ರಾಫಿಕ್ ವೈಲೇಷನ್ ಯಾರು ಮಾಡಿರ್ತಾರಲ್ಲ ಅವ್ರಿಂದ ಹೆಚ್ಚಿನ ಪ್ರಕರಣದಲ್ಲಿ ದಂಡನ್ನು ಕೂಡ ವಸೂಲು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಕೆಲವೊಂದು ದೃಶ್ಯಾವಳಿಯನ್ನು ನೋಡಬಹುದು. ಹಾಗೂ ಕೆಲವೊಂದು ನಾವು ರೋಡ್ ಇಂಪ್ರೂವ್ಮೆಂಟ್ಸ್ ಕೂಡ ಮಾಡಿದ್ವಿ. ಎಲ್ಲಿ ಡಿವೈಡರ್ಸ್ ಬೇಕಾಗಿತ್ತು ಅಲ್ಲಿ ಡಿವೈಡರ್ಸ್ ಹಾಕ್ಸಿದ್ವಿ. ಇದೆಲ್ಲ ನೋಡಬಹುದು. ದೀಪಾ ಕಾಂಪ್ಲೆಕ್ಸ್ ಕಡೆ ಮತ್ತೆ ಕ್ವಾರ್ಟರ್ಸ್ ಕಡೆ ಮತ್ತೆ ಮೈಸೂರು ರೋಡ್ ಅಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಮೀಡಿಯನ್ಸ್ ತಗೊಂಡ್ಬಿಟ್ಟು ಪಾದಚಾರಿಗಳಿಗೆ
ಮಕ್ಕಳಿಗೆ ಸುರಕ್ಷಿತ ದೃಷ್ಟಿಯಲ್ಲಿ ಮೀಡಿಯಮ್ಸ್ ಕೂಡ ಅಳವಡಿಸಿದ್ವಿ. ಪ್ಲಸ್ ಈ ಸ್ಕೈ ವಾಕ್ ಹೆಚ್ಚು ಉಪಯೋಗಿಸ್ಬಿಟ್ಟು ನಾವು ಅವ್ರಿಗೆ ಮೀಡಿಯಮ್ಸ್ ಹಾಕಿಬಿಟ್ಟು ಅವ್ರು ರೋಡ್ ಕ್ರಾಸ್ ಮಾಡ್ಲಾರ್ದಂತೆ ನೋಡ್ಕೊಂಡ್ಬಿಟ್ಟು ಹೆಚ್ಚಿನ ಸ್ಕೈ ವಾಕ್ ಉಪಯೋಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹೀಗಾಗಿ ಇದರಿಂದಲೂ ಕೂಡ ಪ್ರಕರಣಗಳ ಕಡಿಮೆ ಆಯಿತು. ಇನ್ನು ನಮ್ಮಲ್ಲಿ ಮಳೆ ಈ ವರ್ಷ ಚೆನ್ನಾಗಿ ಆಗಿದೆ, ಹೀಗಾಗಿ ಸುಮಾರು ರೋಡ್ಗಳ ಹಾಳಾಗಿದ್ವು. ಬಿಬಿಎಂಪಿ ಅವರಿಂದ ರೋಡ್ಗಳನ್ನು ಟ್ರೀ ಕಟ್ಟಿಂಗ್ಸ್ ಮತ್ತೆ ವಾಟರ್ ಲಾಗಿಂಗ್ ಇಂಥದ್ದು ಕೂಡ ನಾವು ಕ್ರಮಗಳನ್ನು ಕೈಗೊಂಡು ಅಗಾಧ ತಡೆಗಟ್ಟಲಿಕ್ಕೆ ಕೆಲಸ ಮಾಡಿದ್ವಿ. ಇದರ ಜೊತೆ ಮುಖ್ಯವಾಗಿ ನಿಮ್ಮೆಲ್ಲ ಸಹಕಾರದೊಂದಿಗೆ ನಿಮ್ ಜೊತೆ ಅವೇರ್ನೆಸ್ ಕ್ರಿಯೇಷನ್ ಪ್ರೋಗ್ರಾಮ್ ಮಾಡಿಬಿಟ್ಟು ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಕರಣಗಳನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇಲ್ಲಿ ನೋಡಿ ಮಕ್ಕಳನ್ನು ಸ್ಕೂಲ್ ನಮ್ಮ ಪೊಲೀಸರನ್ನೇ ಕರ್ಕೊಂಡು ಹೋಗ್ಬಿಟ್ಟು ರೋಡ್ ಕ್ರಾಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹೋದ ವರ್ಷದೆಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ನಮಗೆ ಹೆಚ್ಚು ಹೋದ ವರ್ಷ ಪ್ರಕರಣಗಳು ದಾಖಲಾಗಿದೆ 131 ಪ್ರಕರಣಗಳು 2023ರಲ್ಲಿ ದಾಖಲಾಗಿತ್ತು. ಬಟ್ ಈ ವರ್ಷ 92 ಪ್ರಕರಣಗಳು ದಾಖಲಾಗಿದೆ. ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಪಾದಚಾರಿಗಳ ಮೇಲೆ ಮತ್ತು ಇತರ ವೆಹಿಕಲ್ ಮೇಲೆ ನಮಗೆ ದಾಖಲಾಗಿತ್ತು. ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪಾದಚಾರಿಗಳ ಮೇಲೆ ನಾವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿದ್ರಿಂದ ನಮಗೆ 45ರಿಂದ 22 ಪ್ರಕರಣಗಳನ್ನು ಕಡಿಮೆ ಮಾಡುವುದಕ್ಕೆ ನಮಗೆ ಯಶಸ್ವಿಯಾಗಿದೆ. ಅದೇ ರೀತಿ ಮದ್ಯಪಾನ ಮಾರಣಾಂತಿಕ ಪ್ರಕರಣಗಳಲ್ಲಿಯೂ ಕೂಡ ನಮಗೆ ಹೆಚ್ಚಿನ ಪ್ರಕರಣ ಮಾಡಿದ್ರಿಂದ ಅದನ್ನು ಕೂಡ ನಮಗೆ ಯಶಸ್ವಿಯಾಗಿದೆ. ನಾವು ಅಪಘಾತ ತಡೆಗಟ್ಟಲಿಕ್ಕೆ ಇದನ್ನ ಠಾಣೆ ನಾವು ಮುಖ್ಯವಾಗಿ ಒಂದು 5 ಠಾಣೆಗಳನ್ನು ನಾವು ಈ ವ್ಯಾಪ್ತಿಯಲ್ಲಿ ತಗೊಂಡ್ರೆ ಬ್ಯಾಟನ್ಪುರದಲ್ಲಿ 25% ನಾವು ಅಪಘಾತಗಳನ್ನು ಕಡಿಮೆ ಮಾಡಿದ್ವಿ. ಕೆಂಗೇರಿಯಲ್ಲಿ 46.5% ಅಷ್ಟು ನಾವು ಕಡಿಮೆ ಮಾಡಿದ್ವಿ. ವಿಜಯನಗರದಲ್ಲಿ 61.11% ಅಪಘಾತವನ್ನು ಕಡಿಮೆ ಮಾಡಿದ್ವಿ. ಕಾಮಾಕ್ಷಿಪಾಳ್ಯದಲ್ಲಿ 48.64% ಅಷ್ಟು ನಾವು ಅಪಘಾತಗಳನ್ನ ಕಡಿಮೆ ಮಾಡಿದ್ವಿ. ಹೊಸದಾಗಿ ನಾವು ಜ್ಞಾನ ಭಾರತ ಪೊಲೀಸ್ ಠಾಣೆಯನ್ನು ಕೂಡ ಪ್ರಾರಂಭ ಮಾಡಿದೀವಿ. ಈ ಕಡೆ ಭಾಗದಲ್ಲಿ ಕೇವಲ ಕೆಂಗೇರಿ ಮತ್ತು ಕಾಮಾಕ್ಷಿಪಾಳ್ಯಗೆ ಹೆವಿ ಆಗ್ತಾ ಇರೋದ್ರಿಂದ ಈ ವರ್ಷ ನೋಟಿಫಿಕೇಶನ್ ಇಂದ ಜ್ಞಾನ ಭಾರತ ಪೊಲೀಸ್ ಠಾಣೆಯನ್ನು ಕೂಡ ತಂದಿದ್ದೇವೆ. ನಮ್ಮ ಸುಪ್ರೀಂ ಕೋರ್ಟ್ ಹೆಚ್ಚು ನ್ಯಾಯಾಲಯ ಆದೇಶದ ಪ್ರಕಾರ 25% ಪ್ರತಿ ವರ್ಷ ನಾವು ಅಪಘಾತ ಕಡಿಮೆ ಮಾಡಬೇಕು ಅಂತ ಆದೇಶ ಇದೆ. ಬಟ್ ನಾವು ನಮ್ಮ ಈ ವ್ಯಾಪ್ತಿಯಲ್ಲಿ ಅದಕ್ಕಿಂತ ಹೆಚ್ಚು ಪ್ರಕರಣಗಳಿಂದ ಪರ್ಸೆಂಟೇಜ್ ವೈಸ್ ನಾವು ಅಪಘಾತಗಳನ್ನ ಕಡಿಮೆ ಮಾಡಿದ್ವಿ. ಟೋಟಲ್ ಆಗಿ ನಾವು 31% ಅಷ್ಟು ಅಪಘಾತಗಳನ್ನು ಕಡಿಮೆ ಮಾಡಿದ್ವಿ. ಇದು ನಮ್ಮ ಹೊಸದಾಗಿ ರಚನೆ ಆಗಿರುವಂತ ಜ್ಞಾನ ಭಾರತ ಪೊಲೀಸ್ ಠಾಣೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಒಂದು ಸಹಕಾರದಿಂದ. ಹೀಗಾಗಿ ನಮ್ಮ ಜೊತೆ ಸಿವಿಲ್ ಡಿಫೆನ್ಸ್ ಅವರಿದ್ದಾರೆ, ಎಲ್ಲ ಅಧಿಕಾರಿ ವರ್ಗದವರು ಇದ್ದಾರೆ ಮತ್ತು ಟ್ರಾಫಿಕ್ ವಾರ್ಡನ್ಸ್ ಕೂಡ ಇದ್ದಾರೆ, ಹಾಗೂ ಇನ್ನೂ ಹೆಚ್ಚಿನ ಜನರು ಟ್ರಾಫಿಕ್ ವಾಲಂಟಿಯರ್ಸ್ ಆಗಿ ಬರ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಕೈ ಜೋಡಿಸಿದರೆ 2025ರಲ್ಲಿ ಇನ್ನೂ ಕೂಡ ನಾವು ಹೆಚ್ಚಿನ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವರ್ಷದ ಒಂದು ಸ್ಮಾಲ್ ವಿಮರ್ಶೆಯನ್ನು ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.